ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾ ಪ್ರಹಸನ ಅರ್ಥಾತ್ ಸಂಗ್ಯಾಬಾಳ್ಯ ಅನ್ನುವಂಥ ಈ ಒಂದು ಕೃತಿಯನ್ನು ಈ ವಾಹಿನಿಯ ಮುಖಾಂತರವಾಗಿ ನಾನು ವಾಚನ ಮಾಡ್ತಾ ಬಂದಿದ್ದೀನಿ. ತಮಗೆಲ್ಲ ಗೊತ್ತಿರುವಂಥ ಸಂಗ್ಯಾಬಾಳ್ಯ ಜೋಡಿನ ಗೆಳೆಯರು, ಆದರೆ ಒಬ್ಬರನ್ನೊಬ್ಬರು ಬಿಟ್ಟು ಅಗಲಾರಂಥ ಒಂದು ಜೀವ ಅವ್ರದ್ದು. ಏನು ಬಾರು ಬಾಳನ್ನ ಗೆಳೆಯ ಮಾರಿ ಕಾಣದೆ ನಾನು ಅರಗಳಿ ಇರಲಾರೆನು. ಇಂದಿಗಿ 3 ದಿವಸ ಆತು ಗೆಳೆಯ ನೋಡದ, ಇಂದಿಗಿ 3 ದಿವಸ ಆತು ಗೆಳೆಯ ನೋಡದ. ಬಾರು ಬಾಳನ್ನ ಗೆಳೆಯ ಬಾರು ಜೀವದ ಗೆಳೆಯ ಮಾರಿ ಕಾಣದೆ ನಾನು ಅರಗಳಿ ಇರಲಾರೆನು. ಹಿಂಗೆ ಅನ್ನುವಂಥ ಸಂಜ್ಞಾ ಗಂಗಾಣ ಪ್ರೇಮ ಸಿಕ್ಕು ಅವಾಗ ಹೊರಗಡೆ ಈರ್ಯಾಣ ಕೊಡ್ಲಿ ಬಾಯಿಂದ ಪಾರಾಗಿ ಹೊರಗೆ ಬಂದ ಇನ್ನೇನು ಮಾಡಬೇಕು, ಯಾರಿಗೆ ಹೇಳಬೇಕು ನನ್ನ ಪರಿಸ್ಥಿತಿ ಏನು ಮಾಡ್ಬೇಕು ಅನ್ಕೊಂಡ್ರೆ ಬಾಳಣ್ಣ ಎದುರಿಗೆ ಬರ್ತಾನೆ. ಬಾರು ಬಾಳಣ್ಣ ಗೆಳೆಯ, ರಾಮೇರಾಮ ಸಂಗಣ್ಣ ನಿನ್ನ ರಾಮೇರಾಮಕ್ಕೆ ಹೋಗಿ ಬೆಂಕಿ ಹತ್ತಲಿಪ್ಪ ಬಾ. ಯಾಕೆ ಹೋಗೆಳೆಯ ಸಂಗಣ್ಣ, ಇಷ್ಟ್ಯಾಕೆ ಗಾಬರಿ ಆಗಿದ್ದಿ, ನಿನಗೆ ಏನಾಗೈತಿ, ಗಂಗಾ ಜೋಡಿ ಇಡ್ಲ? ಅಯ್ಯೋ ಏನು ಹೇಳೋ ಗೆಳೆಯ ಬಾಳಣ್ಣ, ಅಲ್ಲಿ ಏನು ನೋಡಿರಿ ಅದನ್ನೇ ಹೇಳಪ್ಪ. ನೋಡಿದ್ದೋ ಬಾಳ್ಯ ನೋಡಿದ್ದೋ ಏನಾಯಿತು, ನನ್ನ ಗತಿ ನೋಡಿದೇನು ಗೆಳೆಯ ಹೆಂಗಾತು, ಹಿಂಗ್ಯಾಕೆ ಮಾತಾಡ್ತೀವಪ್ಪ. ಹಿರಿಯ ಬಂದಾನ ವೈರಿ ಕೈಯ ಹಿಡಿದಿದ್ದ ಕರಿ, ಅವನ ಕೈಯಿಂದ ಪಾರಾಗಿ ಬಂದೇನು ಕೇಳು ಬಾಳ್ಯ ನನ್ನ ಸ್ಥಿತಿ ಏನು ಹೇಳ. ಏನಾಯ್ತು ಗೆಳೆಯ, ಈರಣ್ಣ ಬಂದಿದ್ದ, ಅವನ ಕೈಯಾಗಿ ಸಿಕ್ಕಿದ್ದಿ? ಹೌದು ಗೆಳೆಯ. ಹಿರಿಯ ಬ್ಯಾಗ್ ಏರಿ ಬಂದು ನಿಂತಾರೋ ಬಾಗಿಲದಾಗ, ಗಂಗಾ ಬ್ಯಾರೆ ನನಗೆ ಬಚ್ಚಿಡಾಕಂತ ಮುಂದೇನಾಯಿತು ಎಂದ ಹೇಳತೀನ ಕೇಳೋ ಗೆಳೆಯ, ನನ್ನ ಪರಿಸ್ಥಿತಿ ಯಾರಿಗೂ ಬೇಡ. ಹಂಗಲ್ಲೂ ಗೆಳೆಯ, ಅಲ್ಲ ನೀವು ಒಳಗಿದ್ದಾಗ ಟೈಮ್ಗೆ ಬರ್ಬೇಕ, ಮತ್ತು ಬ್ಯಾಗೇರಿನೂ ಬಂದಿದ್ದ, ಮತ್ತು ಅವರಿಂದ ನೀ ಹೆಂಗೆ ಪಾರಾಗಿ ಬಂದಿ, ಏನು ಹೇಳಿಪ್ಪ ಗೆಳೆಯ. ಬೈಲ್ ಹೊಂಗಲ ಊರಾಗ ಮೆರೆದ ಹುಡುಗ ನಾನ, ಬೆಕ್ಕಿನಂಗೆ ಪಾರಾಗಿ ಬಂದೆ ಹೊರಗ ನಾನ. ಹಂಗಲ್ಲ ಗೆಳೆಯ, ನೀ ಹೇಳುದು ಕರೆ, ಬೈಲ್ ಹೊಂಗಲ ಊರಾಗ ನಿನ್ನಂಥ ಹುಡುಗನೇ ಯಾರಿಲ್ಲ. ಅಲ್ಲ ನಿನ್ನಂಥ ಏನು ಬೆಕ್ಕಿನಂಗೆ ಪಾರಾಗಿ ಬಂದು ಅಂದ್ರೆ ನನಗೇನು ತಿಳಿವತ್ತು ಗೆಳೆಯ. ಆತುರಕ್ಕೆ ಬಿದ್ದ ನಾನು ಅವಿತುಕೊಳ್ಳಲು ಹೋದೆ ಬಚ್ಚಲು ಮೂರ್ಯಾಗ ಹ್ಯಾಂಗ ಅಡ್ಗೆ ನೈರಲೆ. ಕರೆ ಬಿಡಪ್ಪ ಗೆಳೆಯ, ಮತ್ತು ಇನ್ನೇನು ಪ್ರಸಂಗ ಹಂಗೆ ಬಂದೈತಿ. ಹೊರಗೆ ಏರಿಯಾ ಕೊಡ್ಲಿ ಹಿಡ್ಕೊಂಡು ನಿಂತ ಅಂದ ಕೂಡಲೇ ಮತ್ತು ನೀ ಹೆಂಗಾರ ತಪ್ಪಿಸಿ ಹೋಗ್ಬೇಕಂದ್ರೆ ಮನೆಯಿಂದ ಹೊರಗೆ ಬರಬೇಕಲ್ಲ, ಅದಕ್ಕೆ ಹೆಂಗೆ ಮಾಡ್ಯಾರ ನಂಬ. ಕಣ್ಣ ತುಂಬ ಕಣ್ಣೀರ ತುಂಬಿ ನನಗೆ ಬಾಯ್ತು ಗೆಳೆಯ. ಆಗೋದು ಬಿಡಪ್ಪ, ಮತ್ತು ಸಂಕಟ ಬಂದಾಗ ಯಾರ್ಯಾರು ಕಣ್ಣೀರು ಬರುವನ. ಕಳ ಇರಲಿಲ್ಲೋ ಮೈ ಮೇಲೆ ನಾನು ಹೆಂಗೆ ಮಾಡಲಿ. ಹಂಗಲ್ಪ ಗೆಳೆಯ, ಸಂಕಟದೊಳಗೆ ಸಿಕ್ಕಾಗ ಮುಖದ ಮೇಲೆ ಹೆಂಗೆ ಕಳೆ ಇರ್ತೈತಿ. ಮುಂದೆ ಏನಾಯಿತು, ಪಾರಾಗಿ ಓಡು ಮುಂದೆ ಪೌಡ ಬಿತ್ತು ಬಾಗಲದಾಗ, ಮುಂದೇನು ಆಗ್ತೈತಿ ಕೇಳು ನೀನು ಗೆಳೆಯ. ನನ್ನ ಕುತ್ತನ ಕೈ ತರು ಕೊಡಲಿ ನನ್ನ ಮ್ಯಾಲ, ನಾ ಇನ್ನು ಹೆಂಗೆ ಮಾಡಲಿ ಹೇಳೋ ಜೀವ ಗೆಳೆಯ. ಅಲ್ಪ ಸಂಗಣ್ಣ, ಇನ್ನು ನಿನ್ನ ಕೊಡ್ಲಿ ಬಾಯಾಗ ಸಿಗ್ತಾನೆ ಅಂತ ಅಂಜಿಕೆ ಬಂದೈತಿ. ನಿಜನೂ ಕೇಳಿ, ಯಾಕಂದ್ರೆ ಗೆಳೆಯ ಮಾಡಬಾರ್ದು ಮಾಡಿ ನನಗೆ ಭಾಳ ಹೇಳಿನಪ್ಪ. ಪರಿಸ್ಥಿತಿ ಏನಂದ್ರೆ ನಮ್ಮ ತಾಯಿ ಹಂಗೆ ತಿನ್ನೋಕೋಬೇಕಂತ ಹೇಳಿ ನೀನೇ ಕೇಳಲಿಲ್ಲ. ನನ್ನ ಮಾತು ಕೇಳಿ ಹಿಲ್ಲು ಗಂಗಂದು ಹಂಗೆ ಹುಚ್ಚು ಆತಮಣಿ ಆಗಿತ್ತು ನೋಡಪ್ಪ. ಹುಚ್ಚು ಅಂತಂದು ಮಾಡಿದ ಕೂಡಲಿ ಹಿಂಗಾಕತಿ. ಹಾಗೆ ಹೇಳ್ತಿದ್ಲ, ಹಗಲಿ ರಾತ್ರಿ ಬೀಳ್ತಾವು ಅಕ್ಕಿ ಕನಸ, ಸಾಯ್ತಿನೋ ಉಪವಾಸ. ಹಾಗೆ ಹಗಲಿ ರಾತ್ರಿಗೆ ಕನಸು ಬೀಳ್ತಾವು, ಸಾಯ್ತಾನೆ ಅಂತೇಳಿ ನನಗೆ ಎಷ್ಟು ಮಾಡಿ ಕಡಿಕೆ ಆಕೆ ಪರಮಾಯಿನ ಹೇಳ್ಕೊಂಡು ಆಕೆ ಸಂಗ ಮಾಡಿದ್ವಿ. ಮತ್ತು ಈಗ ಉಣ್ಬೇಕು, ಮತ್ತು ಇನ್ನೇನು ಮಾಡೋದ, ಹಿಂಗೆ ಅನಬ್ಯಾಡು ಗೆಳೆಯ. ವಾ ದಯಾಶಂಕರ ದಯದಿಂದ ಹೇಗ ಮಾಡಲಿ ಗೆಳೆಯ,
ಪರಮೇಶ್ವರ ಪಾರ ಮಾಡೋ ಇನ್ನ ಎಂತ ಬೇಡಿಕೊಳ್ಳುವೇನ ನಾ ಇನ್ನೆಂಗ ಮಾಡಲಿ ಜೀವದ ಭಯ ಐತಿ ಗೆಳೆಯ ಹೇಳೊಂದು ಹಂಚಿಕಿನ ಹೆಂಗ ಪಾರ ಮಾಡತಿ. ನೋಡಪ್ಪ ಗೆಳೆಯ, ನಾನು ನಿನ್ನನ್ನು ನಂಬಿದಿ ಕರೆಯಪ್ಪ. ಸಂಕಟ ಬಂದಾಗ ವೆಂಕಟರಮಣ ಅಂತಂದ್ರೆ ಆಕತೇನು? ಆಗೋದಿಲ್ಲಪ್ಪ ಗೆಳೆಯ. ನೋಡಪ್ಪ, ಈಗ ಮೊದಲ ಅವರು ಸಿಟ್ಟಿನವ್ರು 3 ಮಂದಿ ಆಣಿ ಅಂತ ಅವ್ರು ಅಂತಂಬ್ರದಾರು. ಅವ್ರ ಕೈಯಾಗ ನೀನು ಸಿಕ್ಕದೆ ಅಂತ ಬಿಟ್ಟಾರು, ನಿನ್ನೂ ಬಿಡೋದಿಲ್ಲ, ಆಕೆ ಗಂಗಾನೂ ಬಿಡೋದಿಲ್ಲ ಅವರ. ಇನ್ನು ಹೆಂಗೆ ಮಾಡೋದು ಗೆಳೆಯ? ನೀನೇ ಹಿಂಗೆ ಮಾತಾಡ್ರಿ ಹೆಂಗೆ? ನೋಡಪ್ಪ, ಗೆಳೆತನ ಇರ್ಬೇಕು ಕರೆ. ಇಂಥ ಹಲಕಟಗಿರಿ ಮಾಡಿದ್ರೆ ಯಾರು ಕೇಳ್ತಾರೋ ಗೆಳೆಯ? ಮತ್ತು ನಿನ್ನ ಅವ್ರು ಬಿಡೋದಿಲ್ಲ. ಹಂಗನಬೇಡ ಗೆಳೆಯ. ಆ ದೇವರ ದಯಿಂದ ಹುಲಿ ಬಾಯಿಂದ ಪಾರಾಗಿ ಬಂದಂಗೆ ಆಗಿದೆ. ನನ್ನ ಪಟ್ಟಿಗೆ ಒಂದಲ್ಲಿ ಬಿದ್ದೈತಿ, ಬೀಳೋದು ಜೀವ ಉಳಿಸ್ಕೊಂಡು ಬಂದದನಪ್ಪ ಗೆಳೆಯ. ಇನ್ನೇನ ಹಂಚಿಕೆ, ನೀನು ನನಗಿಂತ ಶಾಣೆ ಅದಿ. ಶಾಣೆ ಅದಂತೇಳಿ ನನಗೆ ಹೇಳಿನಪ್ಪ. ಅಂಥ ಪರಿಸ್ಥಿತಿ ಸಂಘ ಮಾಡಬಾರ್ದು, ಮತ್ತೊಬ್ಬ ಹೆಣ್ಮಕ್ಳನ್ನ ನೋಡಬಾರ್ದು ಅಂಥೇಳಿ. ಅದೇನು ಕೇಳಿ ನೋಡು, ಒಂದ ಮಾತು ಹೇಳಿ ನಿನಗೆ. ಬ್ಯಾರೇದವರು ತೋಟದಾಗಿನ ಹೂ ನೋಡಿ ದೂರದಿಂದ ನೋಡಿ ಆನಂದಿಸ್ಬೇಕಣ್ಣ. ಹಂಗೆ ಹೆಣ್ಮಕ್ಳು ಚಂದ ಇರ್ತಾರೆ, ನೋಡಾಕ ರೂಪವತಿ ಇರ್ತಾರೆ. ಅವ್ರನ್ನ ಬೆನ್ನಚ್ಚಿ ಹೋಗೋದೈತಿ ಎಂದೂ ಹಂಗೆ ಮಾಡಬಾರ್ದು. ದೂರದಿಂದ ನೋಡಿ ಸಂತೋಷ ಪಡ್ರಿ. ಜಾತ್ರೆಗೆ ಹೋಗಿದ್ದೀವಿ ನಾನು ನೀನು, ಎಷ್ಟೋ ಮಂದಿ ಹೆಣ್ಮಕ್ಳಿದ್ರು. ಅದರಾಗ ಈ ಗಂಗಾವನ ಮೇಲೆ ನೀನು ಮನಸ್ಸು ಮಾಡಿ ಹಿಂಗೆ ಮಾಡಿದಿ. ಮನಸ್ಸು ಮಾಡಿ ಸಹಿತ ಅದು ಎಂದೂ ಅಂಥ ಕೆಲಸ ಮಾಡಬಾರ್ದು. ನಾ ಎಷ್ಟು ಹೇಳಿ ಗೆಳೆಯ, ನೀ ಎಲ್ಲ ಹೇಳಿದ್ದು ಕರಿಯಪ್ಪ ಬಳಣ್ಣ. ಆದ್ರೆ ನನಗೆ ಆಗ ತಿಳಿಲಿಲ್ಲ. ಮತ್ತು ತಿಳಿಲಿಲ್ಲ ಅಂದರೆ ಮತ್ತೆ ಉಣ್ಣುದ ನೀನು ಕೊಡ್ಲಿ ಬಾಯಿಗೆ ಬಿಡೋದಂದು ಅಲ್ಲಪ್ಪ ಗೆಳೆಯ. ಮತ್ತು ಅವ್ರ ಹೆಂಡತಿ ನಾನೇನು ಇದು ಮಾಡಿದೆ ಅಂತಂದ್ರೆ ಕೇಳ್ಯಾರ ಅವ್ರು ನಮ್ಮಣ್ಣ. ಇಲ್ಲ ಗೆಳೆಯ, ಹೆಂಗಾರು ಮಾಡಿ ನನಗೊಂದು ಹನಿಗೆ ಚಂಚಿಗೆ ಹೇಳು, ಜೀವ ನಂದು ಉಳಿಸ್ಬೇಕು ಗೆಳೆಯ. ಏನು ಮಾಡಬೇಕು? ಈ ಚಲೋ ಅಲ್ಲಂತ ನಾನು 2 ಸಲ ಹೇಳಿ ಕರೆ ನಿಂಗೆ ತಿಳಿಲಿಲ್ಲಪ್ಪ ಗೆಳೆಯ. ಬಾಳಣ್ಣ, ನೀನು ಮಾತು ಕರೆ ಐತಪ್ಪ ಅದ. ಆದರೆ ಇನ್ನು ಏನು ಮಾಡೋದು ಅದನ್ನು ಹೇಳು ನನಗೆ. ನೋಡು, ಹಿಂಗೆ ಯಾರಿಗೆ ಆದರೂ ಉದ್ಯಮಕ್ಕೆ ಬಂದ್ಕೊಳ್ಳಿ ಹಂಗೆ ಆಗೋದನ್ನ ಗೆಳೆಯ. ಮೊದಲೇ ನಾನು ಹೇಳಿ ನಿನಗೆ ಹಿಂಗೆ ಮಾಡೋದು ಚಲೋ ಅಲ್ಲ, ಹೋಗಬ್ಯಾಡು ಅವರ ಮನೆಗೆ ಸಲಿಗೆ ಚಲೋ ಅಲ್ಲ. ನಾ ಮೊದಲ ನಿನಗೆ ಹೇಳಿನಲ್ಲೋ, ಹೇಳಿದಪ್ಪ ಗೆಳೆಯ. ನೀ ಹೇಳಿದ್ರು ನನಗದ ಒಂಥರ ಹುಚ್ಚ. ಲೋಕದಾಗ ಎಲ್ಲರೂ ಒಂದೊಂದು ನಮೂನಿ ಹುಚ್ಚ. ಕೆಲವು ಮಂದಿಗೆ ಏನಾಯ್ತು ಅಂತಂದ್ರೆ ಹೆಣ್ಣಿನ ಹುಚ್ಚ, ಕೆಲವು ಮಂದಿಗೆ ಮಣ್ಣಿನ ಹುಚ್ಚ, ಕೆಲವು ಮಂದಿಗೆ ಹೊಣ್ಣಿನ ಹುಚ್ಚ. ಹಿಂಗೆ ಲೋಕದಾಗ ಓದೊಬ್ಬೊಬ್ರಿಗೆ ಒಂದೊಂದು ಮಂದಿ ಹುಚ್ಚಿರ್ತೈತಿ. ಅವ್ರ ಮನೆಗೆ ಹೋಗಿ ನೀನು ಸಿಕ್ಕೊಂಡ ಬಿಟ್ಟಿಯಲ್ಲೋ, ಈರ ಪಕ್ಷಿ ಬಸವಂತ ಹಾಕ್ತಾರೋ ನಿನಗೆ ಬಲಿ. ಜೀವಕ್ಕೆ ಮರೆಯಾಗಿ ಸಿಕ್ಕರೆ ನಿನ್ನನ್ನು ಅವರ ಮಂಗ್ಯಾನಂಗ ಮಾಡಿ ನಿನ್ನ ಜೀವ ತೆಗಿತಾರೋ ಇನ್ನ. ಅಲ್ಪ ಗೆಳೆಯ, ಅವ್ರು ನನ್ನ ಜೀವ ತೆಗಿವರ್ಯಾಕ ನೀನು ನನ್ನ ಜೀವ ತೆಗಿಯಾಕತ್ತೀವಲ್ಲೋ? ಇಲ್ಲಪ್ಪ, ಇದ್ದದ್ದನ್ನು ಹೇಳಾಕತ್ತನ ಸಂಗಣ. ನೋಡು, ಬಿಟ್ಟಾರೇನು ಅಲ್ಲ, ಯಾರ ಆಗಲಿ ತಮ್ಮ ಮನೆ ಹೆಣ್ಣುಮಕ್ಕಳನ್ನ ಹಿಂಗೆ ನಿಮ್ಮಂಥವ್ರು ಇದು ಮಾಡಿದರೆ ಯಾರು ಬಿಡ್ತಾರೆ ಹೇಳು? ಈಗ ನಮ್ಮ ಮನೆಗೆ ಬಂದು ಇಂಥ ಏನೋ ಕೆಲಸ ನಾನು ಬಿಡ್ತೀನಿ ನಿನ್ನ. ಅದಕ್ಕೆ ಮಾಡಬಾರ್ದಪ್ಪ ಗೆಳೆಯ. ನೋಡು ಗೆಳೆಯ, ಇನ್ನು ಹೆಂಗೆ ಮಾಡೋದು ಸಂಗಣ್ಣ? ಇಲ್ಲಿ ತನಕ ಏನೇನೋ ಆತು, ಆಗೇ ಬಿಟ್ಟಿತ್ತು ಗೆಳೆಯ. ಆಗಿದ್ದಾಗಿ ಹೋಗೈತೆ ಅಂತಂದ್ರೆ ಇನ್ನು ಮ್ಯಾಲೆ ಹೆಂಗಾರ ನಾವು ಸರಿಯಾಗಿರ್ಬೇಕಲ್ಲ. ಇನ್ನು ಮ್ಯಾಲೆ ನೀವು ಮಾತ್ರ ಭಾಳ ಹುಷಾರಲ್ಲೇ ಇರ್ಬೇಕು ನೋಡಪ್ಪ ಗೆಳೆಯ ಸಂಗಣ್ಣ. ಅದಕ್ಕೆ ನೋಡಪ್ಪ ನಾನೇನು ಕೇಳಾಕತ್ತೀನಿ, ಹೆಂಗೆ ಹುಷಾರಿರ್ಬೇಕು? ಯಾಕಂದ್ರೆ ನೋಡು, ವಿಚಾರ ನೋಡು, ಲಗಳಾರ ಮಣ್ತಂದವ್ರು ಮೊದಲು ಭಾಳ ಸೇಟಕ, ಮತ್ತು ಅವರಂಥ ಹುಮ್ಮನ ಯಾರಿಲ್ಲ. ನೀ ಅಂತೂ ಅವ್ರಿಗೆ ಮಾಡಬಾರ್ದನ್ನು ಮಾಡಿದಿರಿ. ಅವ್ರ ಮಣಿತನನ ಕೆಡಿಸಿಬಿಟ್ಟದಿ. ಇನ್ನು ನಿನ್ನ ಮೇಲೆ ಅವ್ರು ಸೇಡು ತೀರಿಸ್ಕೊಂಡು ಬಿಡ್ತಾರೇನು? ಗೆಳೆಯ ಬಳನ ನನಗೂ ಗೊತ್ತಾಕೈತು, ಮತ್ತು ಮೊದಲು ಗೊತ್ತಾಗಬೇಕಾಗಿತ್ತು. ಆಗ ನೀ ಹೇಳಿ ಕರಿಯಪ್ಪ, ಹಿಂಗಾಕೈತೈತೆ ನನಗೇನು ಗೊತ್ತಿಲ್ಲ. ಆಕೆ ರತಿ ಅಂತ ಆಕೆ ರೂಪ ನೋಡಿ ನಾ ಮರಳಾಗೀನಿ. ಮತ್ತು ಇನ್ನು ಉಣ್ಣೋದ ಮತ್ತೆ ಮಾಡೋದು. ಇನ್ನು ನಿನ್ನ ಅವರ ಹೆಂಗಾರ ಮಾಡಿ ಸೇಡು ತೀರಿಸ್ಕೊಂಡು ನಿನ್ನ ಚಂಡ ಕಡಿತಾರೋ ಗೆಳೆಯ. ನೀನು ನಾಕೈತಿಯಲ್ಲೋ, ಮತ್ತು ಕೇಳೋದು ಬಿಟ್ರೆ ನೀನು ಏನು ಹೆಂಗಾರು ಮಾಡಿ ಏನು ಮಾಡಬೇಕು ಅನ್ನೋದು ನನಗೂ ತಿಳಿವಾಗೈತಪ್ಪ ಗೆಳೆಯ. ಅವರಂತೂ ನಿನ್ನ ಬಿಡೋದಿಲ್ಲ, ನಿನ್ನ ಬಿಡೋದು ಅಷ್ಟಲ್ಲ, ನಿನ್ನ ದೋಸ್ತಿ ಮಾಡಿದ್ರೆ ನಿನ್ನ ಜೀವದ ಗೆಳೆಯ ಅಂತ ನನ್ನೂ ಏನಾರು ಮಾಡ್ತೈತೆ ನನಗೂ ಅಂಜಿಕೆ ಬರೋದೈತಿ.
ಅಲ್ಲೂ ಗೆಳೆಯ ಸಂಗಣ್ಣ, ನೀನು ಹೆಂಗಾರ ನನಗೊಂದು ಏನಾರ ಹಂಚಿಕೆ ಹೇಳ್ತಿ ಅಂತೇಳಿ ನಾನು ಏನಂತ ಬಂದ್ರೆ ನೀನು ನನಗನ ಮತ್ತು ಅಂಜಿಕೆ ಹುಟ್ಟಿಸಿ ನನ್ನ ಮಾಡ್ತಾರೆ. ಹೌದು ಗೆಳೆಯ, ಮೊದಲ ಅವರಿಗೆ ಅರ್ಧ ಬುದ್ಧಿ, ಯಾರು ಹೇಳಿದ್ದು ಕೇಳೋ ಮಕ್ಕಳಲ್ಲ ಅವರು. ಮತ್ತು ನೀನು ಈಗ ಹಿಂಗೆ ಮಾಡಿದ ಅಂದಮೇಲೆ ಈಗ ನಿನ್ನ ಅಟ್ಟಲ್ಲ ನಿನ್ನ ಜೋಡಿ ನಾನು ಅಡ್ಡಾಡಿದೆಲ್ಲ ಗೊತ್ತೈತೆ ಅವ್ರಿಗೆ. ಮತ್ತು ಈ ಒಂದು ಪಿತೃೊಳಗೆ ನಂದು ಏನಾರ ಇದೆ ತಿಳ್ಕೊಂಡು ಅವ್ರು ನಾನು ಬಿಡ್ಲಿಕ್ಕಿಲ್ಲ ಗೆಳೆಯ, ನನಗೂ ಅಂಜಿಕೆ ಬರೋದಿತ್ತಪ್ಪ, ನಾ ಏನು ಮಾಡಲಿ. ಹಲೋ ಗೆಳೆಯ, ನನ್ನ ಜೀವನದ ಗೆಳೆಯ, ನನ್ನ ಹಿಂಗೆ ಕೈ ಬಿಟ್ರೆ ಮುಂದೆ ಹೆಂಗೆ ಮಾಡೋದು, ಏನು ಹೆಂಗೆ ಮಾಡೋಂಗಿಲ್ಲ. ಮತ್ತು ನನಗೂ ಏನೂ ತಿಳಿಯೋಂಗಾಗೈತಪ್ಪ. ಮೊದಲು ಅವ್ರನ್ನ ನೆನೆಸ್ರೆ ನನಗೆ ಅಂಜಿಕೆ ಬರ್ತೈತಿ, ಯಾಕಂದ್ರೆ ಅವ್ರನ್ನ ಹಂಗೆ ಸರಳ ಬಿಡೋ ಮಕ್ಕಳಲ್ಲ ಅವ್ರ. ಮತ್ತು ಹೆಂಗೆ ಬಿಡೋಕೆ ಸಾಧ್ಯ ಐತಪ್ಪ ಗೆಳೆಯ. ಹಲೋ ಭಾಳನ್ನ ಹೆಂಗೆ ಮಾಡೋದ ನೋಡಿ ಸಂಗಣ್ಣ. ಇದ್ದಾಗಂತೂ ನಂದು ಯಾಕೋ ತಲೆ ಹರಿವಾತು. ಮತ್ತು ಅವರಂತೂ ಮೊದಲ ಈಗ ಹಸದ ಹುಲಿಗತಿ ಆಗ್ಯಾರ. ಅವ ಏನನ್ನ ಹಸದ ಹುಲಿಗತಿ ಅದಾನು, ಮತ್ತು ಯಾರನ್ನು ಯಾವಾಗ ಮುರಿತೈತಿ ಗೊತ್ತಿಲ್ಲ ಹುಲಿ. ಮತ್ತು ಇಂಥ ಸಂದರ್ಭದೊಳಗೆ ನಾವು ಸ್ವಲ್ಪ ಬಚಾವಾಗಿರೋದನ್ನ ಬರೋಬರಿ ಅನಿಸುತ್ತೆ ನೋಡ್ರಿ. ಬಚಾವ್ ಹೆಂಗಂದ್ರೆ ಹೆಂಗಿರೋದು, ಊರು ಬಿಟ್ಟು ಹೋಗೋನೇನ, ಊರು ಬಿಟ್ಟೇನು ಹೋಗೋದು ಬ್ಯಾಡ ಗೆಳೆಯ. ನೋಡು ಸ್ವಲ್ಪ ದಿವಸ ನಾವೊಂದು ಸ್ವಲ್ಪ ಯಾರಿಗೂ ಅಂತ ಕಾಣ್ದಂಗೆ ಸ್ವಲ್ಪ ಸುಮ್ಮನೆ ಇರೋ ಮನೆಗೆ ಹೋಗೋಣ ನಡಿ ಗೆಳೆಯ. ಹಿಂಗಂದು ಗೆಳೆಯ ಸಂಗಣ್ಣ. ನೋಡು ಸುಮ್ಮನೆ ಮನೆಗೆ ಹೋಗಿ ಮನ್ಯಾಗ ಕೂತ್ರು ತಲೆಯಾಗ ವಿಚಾರ ಬರ್ತಾವೆ, ವಿಚಾರ ಬರುವ ಮತ್ತು ಜೀವಕ್ಕಣ ಆತಕ್ಕೆ ನೋಡಿ. ಮನುಷ್ಯಾಗ ಎಲ್ಲಕ್ಕಿಂತ ಹೆಚ್ಚು ಏನೈತೆ ಅಂತಂದ್ರೆ ಬೇಕಾದ ಹೆಂಡತಿ ಮಕ್ಕಳು ಬಂದು ಬಳಗ ಅಣ್ತಾಮ್ರು ಇಂಥವ್ರು ಇದ್ದರೂ ಅವ್ರವ್ರ ಜೀವನ ಅವರಿಗೆ ಶ್ರೇಷ್ಠ ಐತೆ ನೋಡಿ ಗೆಳೆಯ. ಹೌದಪ್ಪ ಭಾಳಣ್ಣ, ನಿನ್ನ ಮಾತು ಕರೆ ಐತಿ. ನೋಡಿ ಸಂಗಣ್ಣ, ಈಗ ಸದ್ಯಾಗಿ ತಲೆಯಾಗಿನ ವಿಚಾರ ಎಲ್ಲ ತೆಗಿ, ನೀನು ಮನೆಗೆ ಹೋಗು, ನಾನು ಮನೆಗೆ ಹೋಗ್ತೇನೆ. ನಾಳೆ ಮತ್ತೆ ವಿಚಾರ ಮಾಡೋಣ, ಏನು ದೇವ್ರದಾನ ಬಸವನ ಹೆಂಗೆ ಕೂಡಿಸ್ತಾನೋ. ಹಂಗಾರೆ ಹೋಗು ನಡಿ ಗೆಳೆಯ ಹೋಗೋಣ.